ಹಾಂ ತಿಂತೀನಿ ಅಂದರೆ ಒಗ್ಗರಣೆ ಹಾಕ್ತೀನಿ ಅಂತಲ್ಲ ಕವ ತಿನ್ನೋದು ತಿಂದೇ ಇರೋದಲ್ಲ ಅಷ್ಟನ್ನ ಇಬ್ರಿಗೂ ಸಾಕದ್ದ ಬೇಡ ಬಿಡು ಊಟ ಮಾಡಿದ್ರೆ ಸೊತ್ತೋದವ ಒಂದು ದಿವಸ ಒಂದು ಹೊತ್ತಲ್ಲ ಒಂದು ದಿವಸ ಊಟ ಮಾಡಿದ್ರೆ ಸೊತ್ತೋದವ ಆಯಿತು ಅದು ಮಾಡ್ಕೊತೀನಿ ನಂಗೇನು ಬೇಡ ನೀನು ಫೋನ್ ಮಾಡಿದಲ್ವ ಹೇಳ್ಬೇಕಾಗಿತ್ತು ಏನಕ್ಕೆ ಫೋನ್ ಮಾಡಿದ್ದೀರಿ ಈಗ ಅಣ್ಣ ಫೋನ್ ಮಾಡಿದ್ದೀರಿ ಏನಕ್ಕೆ ಈಗ ಏನು ಮಾಡ್ತಾ ಇದೀವ ಅಂದ ನೀರು ಹಿಡಿತಾ ಇದೀವ ಅಂತ ಅವನೇ ಅಂದ ಹೇಳಿದ್ನಲ್ಲ ಹ್ಞೂ ಅಂತ ನೀವು ನಾಷ್ಟ ತಗೋಬಾ ಅಂತ ಹೇಳಿ ನಾಷ್ಟ ತಗೋಬಾ ಅದು ಅನ್ಬೇಕಿತ್ತು ನಾನು ನಾಷ್ಟ ಅವ್ನು ತಂದು ಕೊಡಬೇಕು ನಾನು ಹೋಗಕ್ಕೆ ಅವ್ನು ಕೇಳ್ಕೊಂಡು ತಿನ್ಬೇಕು ನಾನು ಜನ್ಮಂತಗಳು ಮಾಡೋದು ನನಗೆ ನಾಷ್ಟ ಇದ್ರೂ ಆಯಿತು ಉಪವಾಸ ಸತ್ರು ಆಯಿತು ಅವನ ಕೈ ನಾಷ್ಟ ತಂದ್ಕೊಂಡು ಕೇಳಿ ನಾನು ಫಸ್ಟ್ ತಿನ್ನ ನಾನು ಈಗ ಅದ್ರ ಕತೆ ಬಿಟ್ಟಾಕು ನಾಷ್ಟ ತಿಂದರೆ ಏನೂ ಸೊತ್ತೋಗಲ್ಲ ನಾನು ಲೆಟ್ರ್ ಡ್ರಾಫ್ಟ್ ಮಾಡ್ತಾಯಿದ್ದೀನಿ ಆ ಕೆಲಸ ಮುಗಿಸಿದ್ರೆ ಹೊಟ್ಟೆಗೆ ಊಟ ಅದೇ ಹುಟ್ಟುತ್ತೆ ಆಟೋಮೆಟಿಕ್ಕಾಗಿ ಈ ಕೆಲಸ ಮಾಡೋದು ಮುಗಿಸವ ಮೊದಲು ಗುಣ ಅಂತಿರೋದು ಸದ್ಯಕ್ಕೆ ಊಟ ಬೇಡ ನನಗೆ ನಿನ್ನ ಪಾಡ ನೀನು ಮಾಡು ಹೆಂಗೋ ಆಯಿತು ಬೇಡ ನೀವು ಊಟ ಮಾಡವ ಇಲ್ವಾ ನನಗೆ ಸಾಕಾಗಲ್ಲ ಅದು ಅಷ್ಟನ್ನ ಊಟ ಮಾಡಿದ್ರು ಬರಲಿ ಊಟ ಮಾಡದೇ ಇರೋದು ಬೆಟರು ಬೇಡ ಕಡು ಬಡತನ ಕಿತ್ತು ತಿಂತಾ ಇದೆ ಪಾಪ ಇವ್ರನ್ನ ಒಂದೊತ್ತು ಊಟ ಹಾಕೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ ಅಲ್ಲೊಂದು ಬೂಸ್ಟ್ ಐತಲ್ಲ ಕಾಯಿಸ್ಕೊತೀನಿ ಬಿಡು ನೀನ ಕಾಯಿಸ್ಬಿಟ್ಟು ಹಾಕು ಒಂದು ಲೋಟ ಹಾಲು ಹಾಕಿದ್ದಕ್ಕೆ ಬೂಸ್ಟ್ ಹಾಕತ್ತೀನಿ ನಾನು ಅಷ್ಟೇ ಬೂಸ್ಟ್ ಇರಲಿ ಒಂದು ಲೋಟ ಹಾಲು ಹಾಕಿದ್ದಕ್ಕೆ ನೀನು ಕಾಯಿಸ್ಕೊ ನಿನ್ನ ಪಡ ನೀನು
ಇದಕ್ಕೊಂದು ಲೋಟ ಹಾಲು ಹಾಕು, ಬೂಸ್ಟ್ ಹಾಕತ್ತೀನಿ. ನಾನೀಗೇನು ಕಾಯಿಸಲ್ಲ, ನಿನಗೆ ಕಾಯಿಸ್ಕೊಡೋಕೆ ಕೇಳೋದು ನಾನು. ಇಲ್ಲ ಅನ್ನ ಆಗಲ್ಲ, ಅದಕ್ಕೆ ತಿಂತೀಯಪ್ಪ ಅಂತ ಕೇಳೋದು. ನೀವು ಊಟ ಮಾಡು, ಒಂದು ಲೋಟ ಹಾಲು ಕಾಯಿಸ್ಕೊತೀನಿ ಸಾಕು. ಹಾಂ, ಏನು ಬೇಕೋ ಮಾಡ್ಕೊಪ್ಪ ನೋಡು. ಹಾಂ 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 ಹಂಗೆಲ್ಲ ತೊಗೊಳ್ತೀನಿ ಅಂತ. ಏನಮ್ಮ? ಹಾಂ ಬಿಸ್ನೆಸ್ ಬ್ಯಾಗ್ ಡೇಟಿವ ಹೆಂಗೆ ಕೂತ್ಕೊಂಡು ಕೆಲಸ ಕಾರ್ಯಗಳನ್ನ ಸಾಧಿಸ್ಕೊಳ್ತಾವನೆ, ಅದನ್ನು ನಾನು ಇವನ ಹತ್ರ ನೋಡಿ ಕಲ್ತ್ಕೋಬೇಕಾಗತ್ತೆ. ಅಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇನ್ನೇನೋ ಕಾಲು ಗಾಯ ಆಗೈತೆ, ಫ್ರ್ಯಾಕ್ಚರ್ ಆಗೈತೆ ಅಂತ ಆಟ ಆಡ್ತಾವ್ರೆ. ಅದೇನೋ ನಿಜನೋ ಸುಳ್ಳಾಗುತ್ತಿಲ್ಲ, ಏನಾದರೂ ಆಗಿರಲಿ ಬಿಡಿ, ಸೆಕೆಂಡ್ರಿ. ಬಟ್ ಇಲ್ಲೇ ಕೂತ್ಕೊಂಡು ಅವ್ನ ಕೆಲಸ ಕಾರ್ಯಗಳನ್ನ ಫೋನ್ ಮುಖಾಂತರ ಮಾಡ್ಕೊಳ್ತಿಲ್ಲ ಆ ಥರ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾನೆ. ಅದನ್ನು ಇವರು ಇಡವ ಅದನ್ನೇ ಕಾಪಿ ಅಂತಿರೋದು ಅವರು. ಅದೇನಂದರೆ ಕಾಪಿ ಪೇಸ್ಟ್ ಮಾಡ್ಬೇಕು. ನಾವು ಇವನ್ ಸ್ಟೈಲ್ನ ನಾನು ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಮುಂಚೆನೇ ರೆಕಾರ್ಡ್ ಮಾಡಬೇಕಿತ್ತು, ಆ್ಯಕ್ಚುಲಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಅಲ್ಲಿ ಕಸ ಹಾಕಿದ್ದಾರೆ ಅಂತ ಅವ್ನು ಬೈತಾ ಇರೋದು, ಅವಾಚ್ಯ ಶಬ್ದಗಳೆಲ್ಲ ಬೈತಾ ಇದ್ದು. ಆ್ಯಕ್ಚುಲಿ ಅಲ್ಲಿ ಕಸ ಹಾಕೋದು ನಮ್ಮ ತಂದೆನೇ, ನಮ್ಮ ಅಜ್ಜಿ. ಈಗ 2ನೇ ಸರಿ ನಡೀತಾ ಇರೋದು ಈ ಥರ.
ಅದು ಕರೆಯೋರೇ ಇಲ್ಲ. ಏನವಾ? ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಬೆಂಗಳೂರಲ್ಲಿ. ಹ್ಞೂ. ನಿಮ್ಮ ಮನೆಗೆ ಹೋಗ್ತೀಯಾ? ಯಾರ ಮನೆಗೆ ಹೋಗಲಿ? ನಿಮ್ಮ ಮನೆಗೆ ಹೋಗ್ತೀಯಾ ಅಂದರೆ ಬೀದಿಲಿ ಹೋಗ್ಕೊಂಡು ಹೋಗು ನಾನು. ನೀವು ಹೋಗಿದ್ದು ಬಾ, ನಾ ಇರ್ತೀನಿ. ಬೇಡ, ಯಾರ್ಯಾರು ಬರ್ತಾರೆ ನಮ್ಮ ಮನೆಗೆ ಹೋಗೋದು, ಅದಕ್ಕೆ ನಾನು ಕಾಲ್ ಸರಿ ಇರಲಿ, ನೀ ಬೀಗ ಹಾಕೋ ಹೋಗು. ಹಾಂ ನೀ ಬೀಗ ಹಾಕೋ ಹೋಗವ, ನೀನು ಪಡ ನೀನು. ಹ್ಞೂ ಕಣವ, ನೆನ್ಪಡೋದು ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡಬೇಕು. ನಾನು ಸುಮ್ಮನೆ ಹೂ ಸುತ್ಕೊಂಡು ನಿಂತಿರಿ ಕೆಲಸ ಅಂತ ಅದಕ್ಕೋಸ್ಕರ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋದು. ಎಲ್ಲ ಹೋಗಕ್ಕೂ ಯಾರೋ ದುಡ್ಡು ಕೊಡೋಕ್ಕೆ ನೋಡಕ್ಕೆ ಬರ್ತಾರೆ ನನ್ನ. ಸರಿ ಆಯಿತು, ಹಾಂ ಮಾಡು. ಮನೆಗೆ ಹೋಗಿ ಕೂತ್ಕೊಂಡು ಅದೇನೋ ಮಾಡೋದು. ನಮ್ಮ ಮನೆಗೆ ಏನು ಮಮ್ಮಿ ಮನೆಗೆ ಸೇರಿಸಲ್ಲ ಅಲ್ಲಿಗೆ, ಫಸ್ಟ್ ಆಫ್ ಆಲ್. ಎಲ್ಲರೂ ಮಾಡ್ತಾ ಇರು ಇವತ್ತು. ಸರಿ ಆಯಿತು, ನಿನ್ನ ಪಡನೆ ಬೀಗ ಹಾಕೋ, ನಾವು ಹೋಯ್ತಿದ್ದೀನಲ್ಲ. ಹಾಂ ನಿನ್ನ ಪಡನೆ ಬೀಗ ಹಾಕವ. ಸರಿ ಆಯಿತು ಹೋಗು. ಹ್ಞೂ ಸರಿ ಆಯಿತು, ಬೀಗ ಹಾಕು. ಬೀಗ ಹಾಕೋ, ನಿನ್ನ ಪಡನೆ.